ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಗು ವೆನ್ನಿಲಾ ಕೊಲೆ ಬಳಿಕ ಕೋಲಾರದಲ್ಲಿ ಆಗಿತ್ತು ಸೆಲೆಬ್ರೇಷನ್. ಕೊಲೆಯನ್ನ ಸೆಲೆಬ್ರೇಟ್ ಮಾಡಿದ್ಲು ಪ್ರಿಯಕರ ಮೋಹನ್. ನೋಡಿ ಎಂತ ಕ್ರೂರ ಕೃತ್ಯ. ಮಗುನ ಕೊಲೆ ಮಾಡಿ ಅದಾದ ಮೇಲೆ ಸೆಲೆಬ್ರೇಷನ್. ಮಗು ವೆನ್ನಿಲಾ ಕೊಲೆ ಬಳಿಕ ಕೋಲಾರದಲ್ಲಿ ಸೆಲೆಬ್ರೇಷನ್. ಕೊಲೆಯನ್ನ ಸೆಲೆಬ್ರೇಟ್ ಮಾಡಿದ್ಲು ಪ್ರಿಯಾಂಕಾ ಮತ್ತೆ ಪ್ರಿಯಕರ ಮೋಹನ್. ತನಿಖೆಯ ದಿಕ್ಕನ್ನೇ ಬದಲಾಯಿಸಿದ ಕಿಲಾಡಿಗಳು ಮಾಡಿದ್ರು ಪಕ್ಕಾ ಪ್ಲಾನ್. ಮಗು ಸತ್ತ ಮೇಲೆ ಶವಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ಲು ಪ್ರಿಯಾಂಕಾ. ಮಗುವಿಗೆ ಬಟ್ಟೆ ತೊಡಿಸಿ ಎಂದಿನಂತೆ ರೆಡಿ ಮಾಡಿದ್ಲು ಪಾಪಿ ತಾಯಿ. ಸತ್ತ ಮಗಳನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದ ಪ್ರಿಯಾಂಕಾ ಮತ್ತೆ ಮೋಹನ್. ತಂಗಿಯ ಬಗ್ಗೆ ವಿಚಾರಿಸಿದ್ದ ಅಕ್ಕನಿಗೆ ಮೋಹನ್ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದ. ಪ್ರಿಯಾಂಕಾ ಇನ್ಸ್ಟಾ ಅಕೌಂಟ್ನಿಂದಲೇ ಹೋಗಿತ್ತು ಅಕ್ಕನಿಗೆ ಮೆಸೇಜ್. ಪೊಲೀಸರ ವಿಚಾರಣೆ ವೇಳೆ ಬಯಲಾಗ್ತಿದೆ ಒಂದೊಂದೇ ಸತ್ಯ. ವೆನ್ನಿಲಾ ಅಕ್ಕ ಅವ್ರ ತಂದೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, CET ಎಕ್ಸಾಮ್ ಕಟ್ಟಿದಾಳೆ, ಅವಳು ನನ್ನ ಜೊತೆ ಇರ್ತಾಳೆ, ಮೊದಲ ಮಗಳು, ಇವಳು ಎರಡನೇ ಮಗಳು ಅಂತ. ಅಕ್ಕನಿಗೆ ಪ್ರಿಯಾಂಕಾ ಇನ್ಸ್ಟಾ ಅಕೌಂಟಿಂದನೇ ಅಶ್ಲೀಲ ಮೆಸೇಜ್ನ ಮೋಹನ್ ಮಾಡಿದ್ದ. ಅಕ್ಕ ತನ್ನ ತಂಗಿ ವೆನಿಲಾ ಬಗ್ಗೆ ವಿಚಾರಿಸಿದ್ಲು. ಅದಕ್ಕೆ ಅಶ್ಲೀಲ ಮೆಸೇಜ್ ಯಾರ ಅಕೌಂಟಿಂದ? ತಾಯಿಯ ಅಕೌಂಟಿಂದ ಪ್ರಿಯಕರ ಮಾಡಿದ್ದು. ಮಗಳಿಗೆ, ಮೊದಲ ಮಗಳಿಗೆ ಅಶ್ಲೀಲ ಮೆಸೇಜನ್ನು ಮಾಡಿದ್ದ ಇನ್ಸ್ಟಾದಲ್ಲಿ. ನೋಡಿ, ಮಗುನ ಸಾಯಿಸಿ ಅದಾದ ಬಳಿಕ ಸೆಲೆಬ್ರೇಟ್ ಮಾಡಿದ್ರಂತೆ ಕೋಲಾರಕ್ಕೆ ಹೋಗಿ. ಎಂಥ ಪಾಪಿಗಳು ಇರಬೇಕು. ತನ್ನ ಹೆತ್ತ ಕಂದಮ್ಮನನ್ನೇ ಕೊಲೆ ಮಾಡಿದ್ದಾಳೆ ಈಕೆ ಪಾಪಿ ತಾಯಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಕ್ರೂರ ತಾಯಿ, ಪಾಪಿ ತಾಯಿ, ಯಾವ ಪದ ಹೇಳಿದ್ರು ಕಡಿಮೆನೆ. ಮಗಳನ್ನ ಸಾಯಿಸಿ ಅದಾದ ಮೇಲೆ ಸೆಲೆಬ್ರೇಷನ್. ಪ್ರಿಯಕರನಿಂದ ಮೊದಲ ಮಗಳಿಗೆ ಅಶ್ಲೀಲ ಮೆಸೇಜ್. ಬಗೆದಷ್ಟು ಬಯಲಾಗ್ತಾ ಇದೆ ಒಂದೊಂದು ಸತ್ಯ. ವೆನಿಲಳ ಮಗುವಿನ ಬರ್ತ್ಡೇ ಕೂಡ ಇರುತ್ತೆ. ಈ ಒಂದು ಕೊಲೆಯನ್ನ ಮುಚ್ಚಿ ಹಾಕ್ಲಿಕ್ಕೆ ಅಥವಾ ಏನೂ ನಡೆದೇ ಇಲ್ಲ, ಎಲ್ಲವೂ ಕೂಡ ಸರಿ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಬಿಂಬಿಸ್ಲಿಕ್ಕೋಸ್ಕರ ಆಕೆಯ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾವು ಕೋಲಾರದ ಕಾಫಿ ಡೇಗೆ ಹೋಗಿದ್ವಿ. ಅಲ್ಲಿ ಆಕೆಯ ಬರ್ತ್ಡೇಯನ್ನ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಂಬಿಸ್ಲಿಕ್ಕೋಸ್ಕರ ಅವರು ಆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಮಗಳು ರೂಮ್ ನಲ್ಲಿ ಮಲಗಿದ್ರು. ಏನೋ ಕೇಕ್ ಅನ್ನ ಕಟ್ ಮಾಡಿಸ್ಲಿಕ್ಕೋಸ್ಕರ ನಾವು ಅಲ್ಲಿ ತನಕ ಹೋಗಿದ್ವಿ. ಆಕೆ ಅಲ್ಲೇ ಸುಸ್ತಾಗಿದ್ಲು. ಅದಾದ ನಂತರ ನಾವು ಅಲ್ಲಿಂದ ವಾಪಸ್ ಮನೆಗೆ ಬಂದಿದ್ವಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ಮೊದಲಿಗೆ. ಅಂದ್ರೆ ಯಾವಾಗ UDR ದಾಖಲಾಯ್ತು ಆ ಒಂದು ಸಂದರ್ಭದಲ್ಲಿ, ಜೊತೆಗೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಮನೆಗೆ ಬಂದಂತ ಏನೋ ನೆಕ್ಸ್ಟ್ ಡೇ ಸ್ಕೂಲ್ ಇರುತ್ತೆ ಮಗುಗೆ. ಹೀಗಾಗಿ ಏನೂ ಗೊತ್ತಿಲ್ಲದ ಹಾಗೆ ಆ ಮೃತ ಆಗಿದ್ದಂತಹ ವೆನಿಲಾಗೆ ಸ್ನಾನವನ್ನ ಮಾಡಿಸಿ ಮತ್ತೆ ಬಟ್ಟೆಯನ್ನ ಕೂಡ ಬದಲಾಯಿಸಿ ಆಕೆ ಕೊಲೆ ಆದಂತ ಸಂದರ್ಭದಲ್ಲಿ ಧರಿಸಿದ್ದಂತಹ ಬಟ್ಟೆಗಳನ್ನ ಕೂಡ ವಾಷಿಂಗ್ ಮಾಡಿರುವಂತಹ ಒಂದು ವಿಷಯ ಈಗ ಬೆಳಕಿಗೆ ಬಂದಿರುವಂತಹದ್ದು. ಈ ಎಲ್ಲ ಒಂದು ವಿಚಾರಗಳನ್ನ ಒಂದೊಂದೇ ಸತ್ಯಗಳನ್ನ ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇರುವಂತಹದ್ದು. ಈ ಒಂದು ವಿಚಾರ ಎಲ್ಲ ಒಂದ್ ಕಡೆ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟು UDR ಅನ್ನ ದಾಖಲು ಮಾಡಿಸಿ ಇದೊಂದು ಅಸಹಜ ಸಾವು ಅಷ್ಟೇ, ಎಲ್ಲೊಂದ್ ಕಡೆ ಫುಡ್ ಪಾಯ್ಸನ್ ಆಗಿ ಈಕೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಒಂದು ಬಿಂಬಿಸ್ಲಿಕ್ಕೆ ಹೋಗಿ ಕಾಡ್ಗೋಡಿ ಠಾಣೆಯಲ್ಲಿ ಒಂದು UDR ಅನ್ನ ದಾಖಲು ಮಾಡಿ ತಮ್ಮ ಪಾಡಿಗೆ ತಾವು ಸೈಲೆಂಟ್ ಆಗಿದ್ದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ಸಾವಿನ ಬಗ್ಗೆ ವೆನಿಲಾ ಅಕ್ಕ ಅನುಮಾನವನ್ನ ವ್ಯಕ್ತಪಡಿಸ್ತಾಳೆ. ಮೊದಲಿಗೆ ತಾಯಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಮೆಸೇಜ್ ಅನ್ನ ಕಳಿಸ್ತಾಳೆ. ಮಗುಗೆ ಏನಾಯ್ತು, ತಂಗಿಗೆ ಯಾಕೆ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೇಳಲಿಕ್ಕೆ ಒಂದು ಮೆಸೇಜ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರಿಯಾಂಕಳ ಬಾಯ್ ಫ್ರೆಂಡ್ ಮೋಹನ್ ಏನಿದ್ದಾನೆ ಈತ ರಿಪ್ಲೈ ಮಾಡ್ತಾನೆ, ಅಶ್ಲೀಲವಾಗಿ ರಿಪ್ಲೈ ಮಾಡ್ತಾನೆ. ಯಾವುದೇ ರೀತಿಯಾದಂತಹ ಒಂದು ಮುಂದಿನ ಒಂದು ಕಾನ್ವರ್ಸೇಷನ್ಗೆ ಆತ ಒಂದು ಆಸ್ಪದ ಕೊಡೋದಿಲ್ಲ. ಎಲ್ಲೊಂದ್ ಕಡೆ ಆ ಒಂದು ವಿಷಯದಿಂದಲೇ ಪ್ರವೀಣ್ ಅಂತ ವೆನಿಲಾ ತಂದೆ ಇದ್ದಾನೆ, ಆತನಿಗೆ ಒಂದು ಡೌಟ್ ಅನ್ನ ಬರ್ಲಿಕ್ಕೆ ಶುರುವಾಗತ್ತೆ. ಯಾಕೆ ಅಂತಂದ್ರೆ ಈತ ಈ ರೀತಿಯಾಗಿ ರಿಪ್ಲೈ ಮಾಡ್ತಾ ಇದ್ದಾಳೆ ಅಥವಾ ತಾಯಿನೇ ರಿಪ್ಲೈ ಮಾಡ್ತಾ ಇದ್ದಾಳ, ಜೊತೆಗೆ ಮೋಹನ್ ರಿಪ್ಲೈ ಮಾಡ್ತಾ ಇದ್ದಾನ ಅನ್ನುವಂತಹ ಕನ್ಫ್ಯೂಷನ್ ಸ್ಟೇಟಸ್ ನಲ್ಲಿ ಕೂಡ ಪ್ರವೀಣ್ ಇರ್ತಾರೆ. ಇದಾದ ನಂತರದಲ್ಲಿ ಪೊಲೀಸರ ಮೊರೆ ಹೋದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಪ್ರಿಯಾಂಕಾ ಅಲ್ಲ ಮೋಹನ್ ಈ ಒಂದು ಮೆಸೇಜ್ಗೆ ರಿಪ್ಲೈ ಮಾಡಿದ್ದು ಅಂತ ಹೇಳಿ. ಎಲ್ಲೊಂದ್ ಕಡೆ ಅಲ್ಲಿಂದಲೇ ಡೌಟ್ ಶುರುವಾಗುತ್ತೆ. ಯಾವಾಗ PM ರಿಪೋರ್ಟ್ ಬರುತ್ತೋ ಆಗ ಪಕ್ಕಾ ಕನ್ಫರ್ಮ್ ಆಗುತ್ತೆ ಇದು ಮರ್ಡರ್ ಅಂತ ಹೇಳಿ. ಆ ಒಂದು ಮರ್ಡರ್ಗೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಈ ಒಂದು ದೂರನ್ನ ದಾಖಲು ಮಾಡ್ಲಿಕ್ಕೆ ಸಾಕಷ್ಟು ಒದ್ದಾಟವನ್ನ ತಂದೆ ಪ್ರವೀಣ್ ಮಾಡ್ತಾರೆ. ಸತತ 2 ತಿಂಗಳ ಒಂದು
ಪ್ರಯತ್ನದಿಂದ ಜೂನ್ 4ರಂದು FIR ಆಗಿರುವಂತಹದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಈ ಒಂದು ಮರ್ಡರ್ ಅನ್ನ ಮಾಡಿ ಮರ್ಡರ್ನ ಮುಚ್ಚಿ ಹಾಕ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಈ ಆರೋಪಿಗಳು ಪಟ್ಟಿದ್ರು. ಎಲ್ಲೋ ಒಂದ್ ಕಡೆ ಯಾವಾಗ ಇದು ಮಾಧ್ಯಮಗಳಿಗೆ ವಿಷಯ ಬಂತು ಆಗ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಮಧು, ಚಂದ್ರು ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.